ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತೃಷ್ಕರಾಜ್ ಕನ್ನಡ ವ್ಲಾಗ್ಸ್. ಹಾಯ್ ಪಲ್ಲೆಮ್ಮ, ಹವ್ ಯು ಕಿಲ್ಲೆ ಉಮ್ಮಕಲ್ಲು ಎಂಜಿ? ವೆರಿ ಗುಡ್. ಇವತ್ತು ಥೈಲ್ಯಾಂಡ್ನಲ್ಲಿ ಡೇ 3. ಡೇ 1ಗೆ ನಾವು ಹೋಗಿದ್ವಿ ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಅಲ್ಕಜಾ ಶೋಗೆ ಹೋಗಿದ್ವಿ. ಡೇ 2 ದಿವಸ ನಾವು ಕೋರಲ್ ಐಲ್ಯಾಂಡ್ಗೆ ಹೋಗಿದ್ವಿ. ಇವತ್ತು ಡೇ 3. ಸೊ ಮಿನಿಸಿಯಮ್ ಮತ್ತು ಆರ್ಟ್ ಇನ್ ಪ್ಯಾರಡೈಸ್ಗೆ ಹೋಗುವ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇವತ್ತು ಲೀಷರ್ ಡೇ. ಆ್ಯಕ್ಚುಲಿ ನಾವೇ ಪ್ಲ್ಯಾನಿಂಗ್ ಮಾಡಿದ್ದು ಆರ್ಟ್ ಇನ್ ಪ್ಯಾರಡೈಸ್ ಮತ್ತು ಮಿನಿಸಿಯಮ್ಗೆ ಹೋಗಲಿಕ್ಕೆ. ಇಲ್ಲಿ ನಮ್ಮ ಹೋಟೆಲ್ ಪಕ್ಕದಲ್ಲಿ ಉಂಟು ಆರ್ಟ್ ಇನ್ ಪ್ಯಾರಡೈಸ್. ಸೊ ಫಸ್ಟಿಗೆ ನಾವು ಅಲ್ಲಿಗೆ ಹೋಗ್ತೇವೆ, ಆಮೇಲೆ ಮಿನಿಸಿಯಮ್ಗೆ ಹೋಗ್ತೇವೆ. ಸೊ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗನ್ನು ನಾವು ಶುರು ಮಾಡುವ. ಹೊರಗಡೆ ತುಂಬ ಬಿಸಿಲುಂಟು. ನಾನು ಇದೊಂದು ಕ್ಯಾಬ್ ಕೋರಲ್ ಐಲ್ಯಾಂಡ್ಗೆ ಹೋಗೋಣ ಅಂತ ತಗೊಂಡದ್ದು. 100 ಬಾತ್ ಕೊಟ್ಟಿದ್ದೇನೆ ಈ ಕ್ಯಾಬ್ಗೆ, ಮೆಮೊರೀಸ್ಗೆ ಅಂತ ಒಂದು ಇರಲಿ ಅಂತ ನಾನು ತಗೊಂಡೆ. ನನ್ನ ಕಿಕ್ಕಿ ಅಂತ ತುಂಬಾ ಹ್ಯಾಪಿ ಆಗಿದ್ದಾರೆ ಇವಾಗ. ಮೈಕ್ ಗಾರ್ಡನ್ ರೆಸಾರ್ಟಿಂದ ಆರ್ಟ್ ಇನ್ ಪ್ಯಾರಡೈಸ್ಗೆ ಹೋಗಲಿಕ್ಕೆ 5 ಮಿನಿಟ್ಸ್ ವಾಕ್ ಇತ್ತು. ನಾವು ಕ್ರ್ಯಾಬಲ್ಲಿ ಕೂಡ ಹೋಗ್ಬೋದು, ಅದು 7 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ನಾವು ವಾಕ್ ಮಾಡಿಕೊಂಡು ಹೋಗುವಂತೆಲ್ಲ ಕೂಡ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಾವು ಹೊರಟಾಗ ಅಷ್ಟೊಂದೇನು ಬಿಸಿಲಿರಲಿಲ್ಲ, ವಾಕ್ ಹೋಗ್ಬೋದಿತ್ತು. ಫೈನಲಿ ನಾವು ಆರ್ಟ್ ಇನ್ ಪ್ಯಾರಡೈಸ್ಗೆ ರೀಚ್ ಆದ್ವಿ. ನಾವು ಟಿಕೆಟ್ಸನ್ನು ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ನೀವು ಕ್ಲೂಕ್ ಆ್ಯಪಲ್ಲಿ ನೀವು ಟಿಕೆಟ್ಸನ್ನು ಬುಕ್ ಮಾಡಿದರೆ. ನೀವು ಕೌಂಟರಲ್ಲಿ ಕೂಡ ಟಿಕೆಟ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಡಲ್ಟಿಗೆ 400 ಬಾತ್, ಚಿಲ್ಡ್ರನ್ಸ್ಗೆ 100 to 130 ಸೆಂಟಿಮೀಟರ್ ಇರುವವರಿಗೆ 200 ಬಾತ್ ಉಂಟು. ಇನ್ಫ್ಯಾಂಟಿಗೆ ಫ್ರೀ. ಆರ್ಟ್ ಇನ್ ಪ್ಯಾರಡೈಸ್ ಒಳಗಡೆ ಫುಟ್ವೇರ್ ಅಲೌಡ್ ಇಲ್ಲ. ಸೊ ಎಂಟ್ರಿ ಅಲ್ಲಿ ಒಂದು ಶೂ ಕೌಂಟರ್ ಉಂಟು, ಅಲ್ಲಿ ಒಂದು ಬಾಸ್ಕೆಟ್ ಕೊಡ್ತಾರೆ. ನಮ್ಮ ಫುಟ್ವೇರನ್ನು ಅಲ್ಲಿ ಇಡಬೇಕು. ಅವರು ನಮಗೊಂದು ಟೋಕನ್ ಕೊಡ್ತಾರೆ. ಯಾವಾಗ ನಾವು ಎಕ್ಸಿಟ್ ಆಗ್ತೇವೆ ನೋಡಿ, ಆವಾಗ ನಾವು ಟೋಕನನ್ನು ಪ್ರೆಸೆಂಟ್ ಮಾಡಿದರೆ ನಮಗೆ ಫುಟ್ವೇರನ್ನು ರಿಟರ್ನ್ ಕೊಡ್ತಾರೆ. ಆರ್ಟ್ ಇನ್ ಪ್ಯಾರಡೈಸ್ ಒಂದು ಇಂಟರಾಕ್ಟಿವ್ 3D ಮ್ಯೂಸಿಯಂ. ಇಲ್ಲಿ ಒಳಗಡೆ ಡಿಫ್ರೆಂಟ್ ಥೀಮನ್ನು ಇಟ್ಕೊಂಡು ಪೇಂಟಿಂಗ್ಸ್ ಮಾಡಿದ್ದಾರೆ, 3D ಪೇಂಟಿಂಗ್ಸ್. ಇಲ್ಲಿ ಒಳಗಡೆ ಇರುವ ಎಲ್ಲ ಪೇಂಟಿಂಗ್ಸನ್ನು ಹ್ಯಾಂಡಲ್ಲಿ ಪೇಂಟ್ ಮಾಡಿದ್ದಾರೆ. ಈ ಪೇಂಟಿಂಗ್ಸ್ ಎಲ್ಲ ಇಂಟರಾಕ್ಟಿವ್ ಆಗಿ ಕಾಣಬೇಕಾದ್ರೆ ನಮಗೊಂದು ಆ್ಯಪನ್ನು ಅವರು ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ. ಅವರದೇ ಆದ ಒಳಗಡೆ ವೈಫೈ ಕೂಡ ಉಂಟು. ಸೊ ಆರ್ಟ್ ಇನ್ ಪ್ಯಾರಡೈಸ್ ಅಂತ ಪ್ಲೇ ಸ್ಟೋರ್ ಹಾಗೂ ಆ್ಯಪ್ ಸ್ಟೋರಲ್ಲಿ ನಮಗೆ ಆ್ಯಪ್ ಸಿಗುತ್ತೆ, ಅದನ್ನು ನಾವು ಡೌನ್ಲೋಡ್ ಮಾಡಬೇಕು. ಫಸ್ಟಿಗೆ ನಾವು ಅಲ್ಲಿ ನೋಡಿ ಎಲ್ಲ ಸ್ಟೆಪ್ಪನ್ನು ಹಾಕಿದರೆ 3 ಸ್ಟೆಪ್ಸನ್ನು ತೋರಿಸ್ತಾರೆ. ಸ್ಟೆಪ್ 1ಅಲ್ಲಿ ವೈಫೈಯನ್ನು ಆನ್ ಮಾಡಲಿಕ್ಕೆ ಹೇಳ್ತಾರೆ. ಆಮೇಲೆ ಸ್ಟೆಪ್ 2ಅಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಸ್ಟೆಪ್ 3ಅಲ್ಲಿ ಹೇಗೆ ಅವರು ಎಲ್ಲ ಆ ಆ್ಯಪ್ನ ಮೂಲಕ ನಾವು ಹೇಗೆ ಫೋಟೋಸನ್ನು ಎಲ್ಲ ತೆಗೆಯೋದಂತ ಕಲಿಸ್ತಾರೆ. ಒಳಗಡೆ ಹೋದ ತಕ್ಷಣ ನಮಗಲ್ಲಿ ಒಂದು ರೌಂಡ್ ಸಿಗುತ್ತೆ. ಫೋಟೋದ ಮುಂದೆ AR ಅಂತ ಬರೆದಿರ್ತಾರೆ. ಆ ರೌಂಡಿನಲ್ಲಿ ನಾವು ನಿಂತು ನಾವು ಫೋಟೋಸನ್ನು ಕ್ಲಿಕ್ ಮಾಡಬೇಕು. ನನ್ನ ಹಸ್ಬೆಂಡ್ ನೋಡಿ ಡೆಮೋ ನೋಡ್ತಾ ಇದ್ದಾರೆ. ಹೀಗೆ ನಮಗೆ ಕಾಣುತ್ತೆ. ನನ್ನ ಕಿಕಿ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಖುಷಿಯಾಗಿತ್ತು. ತುಂಬ ದೊಡ್ಡ ಹಾಲ್ ಇತ್ತಲ್ಲ, ಆ ಕಡೆ ಈ ಕಡೆ ಓಡಾಡ್ಕೊಂಡಿತ್ತು. ಬನ್ನಿ ಹಾಗಾದರೆ ನಾವು ಈ ಹೊಸ ಥೀಮನ್ನು ಇಟ್ಕೊಂಡು ಮಾಡಿರುವ ಈ ಆರ್ಟ್ ಇನ್ ಪ್ಯಾರಡೈಸನ್ನು ಎಕ್ಸ್ಪ್ಲೋರ್ ಮಾಡುವ.
ಡೀಪಲ್ಲಿ ನನ್ನ ಹಸ್ಬೆಂಡ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಪೇಂಟಿಂಗ್ ಆಯ್ತಡಾ? ಪ್ಲೀಸ್ ಸ್ವಲ್ಪ ಕಲಿಸಿ ನಮಗೆ ಕೂಡ ಪೇಂಟಿಂಗ್ ಮಾಡೋದು. ನಿಮ್ಮ ಸುತ್ತಮುತ್ತಲೂ ತುಂಬ ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಉಂಟು. ನಿಮ್ಮ ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡಿ ಹೇಗೆಲ್ಲ ನೀವು ಫೋಟೋ ಕ್ಲಿಕ್ ಮಾಡ್ಬೋದು ಅಂತೆಲ್ಲ ಥಿಂಕ್ ಮಾಡಿ ಉಂಟಲ್ಲ, ನೀವು ಫೋಟೋಸನ್ನು ಕ್ಲಿಕ್ ಮಾಡಿ. ಹಾಗೆಯೇ ಪ್ರತಿಯೊಂದು ಫೋಟೋಸ್ನ ಪಕ್ಕದಲ್ಲಿ ಆ ಫೋಟೋಸ್ನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಹಾಕಿದ್ದಾರೆ. ನಿಮಗೆಲ್ಲ ಆ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋದು ಇಷ್ಟ ಅಂದರೆ ಅದನ್ನು ಸ್ವಲ್ಪ ಓದಿ.
ಇಲ್ಲಿ ಪ್ರತಿಯೊಂದು ಆರ್ಟ್ ಪೀಸಸನ್ನು ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿರ್ತಿದ್ದಾರೆ. ಅಂದರೆ ಸೈಂಟಿಫಿಕ್, ಏನ್ಷಿಯಂಟ್, ಎಕ್ವಾಟಿಕ್, ಡಿಸ್ನಿ ಹೀಗೆ. ಯಾಕಂದರೆ ನೀವು ಪ್ರತಿಯೊಂದು ಆರ್ಟ್ ಪೀಸಸನ್ನು ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವು ಒಂದು ತಲೆಯಲ್ಲಿ ಏನು ಇಟ್ಕೊಳ್ಬೇಕಂದ್ರೆ ನಿಮ್ಮ ಫೋನನ್ನು ಫುಲ್ಲಾಗಿ ಚಾರ್ಜ್ ಮಾಡಿಡಬೇಕು. ಯಾಕಂದರೆ ಹಾಗಿದ್ರೆ ಮಾತ್ರ ನಿಮಗೆ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ನೀವು ಜಸ್ಟ್ ವಾಲಲ್ಲಿ ಎಲ್ಲ ಪೇಂಟಿಂಗ್ಸನ್ನು ನೋಡಬೇಕು ಅಷ್ಟೇ. ಇಲ್ಲಿ ಬರುವಾಗ ಅಟ್ಲೀಸ್ಟ್ ನೀವು ಮಿನಿಮಮ್ 2 hours ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಆಮೇಲೆ ಬ್ಯುಸಿ ಟೈಮಲ್ಲಿ ಬರಬೇಡಿ, ನಿಮಗೆ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೆಲವರು ಫೋಟೋಗ್ರಾಫರ್ಸ್ ಇರ್ತಾರೆ. ನೀವು ಅವ್ರ ಹತ್ರ ಹೇಳಿದರೆ ಅವ್ರು ನಿಮ್ಮ ಫೋಟೋಸನ್ನು ಕ್ಲಿಕ್ ಮಾಡ್ತಾರೆ. ಎಕ್ಸಿಟಲ್ಲಿ ಅಲ್ಲಿ ಒಂದು ಶಾಪ್ ಉಂಟು, ಅಲ್ಲಿ ನೀವು ಆ ಫೋಟೋಸನ್ನು ನೀವು ಬೈ ಮಾಡ್ಬೋದು, ನಿಮಗೆ ಒಂದು ವೇಳೆ ಆ ಫೋಟೋಸ್ ಇಷ್ಟ ಆದರೆ. ಇವಾಗ ಎಲ್ಲ ಸುತ್ತಿ ಎಲ್ಲ ಆಯಿತು. ಇವಾಗ ನಾವು ಎಕ್ಸಿಟ್ ಕಡೆಗೆ ಹೋಗ್ತಾ ಇದ್ದೇವೆ. ಎಕ್ಸಿಟಲ್ಲಿ ಕೂಡ ಆರ್ಟ್ ಪೀಸಸ್ ಎಲ್ಲ ಉಂಟು. ನಾವಂತೂ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದೊಂದು ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲಿ ನಾವು ಕೆಳಗಡೆ ಬರುವಾಗ ಒಂದು ಸಣ್ಣ ಶಾಪ್ ಉಂಟು. ನಿಮ್ಗೆ ಏನಾದರೂ ರಿಫ್ರೆಶ್ಮೆಂಟ್ ಬೇಕಾದರೆ ನೀವು ಬೈ ಮಾಡ್ಬೋದು. ಇಷ್ಟೆಲ್ಲ ಸುತ್ತಿದ ಮೇಲೆ ಉಂಟಲ್ಲ ನಿಮಗೆ ಖಂಡಿತವಾಗ್ಲೂ ಹಸಿವಾಗುತ್ತೆ. ನಮಗೆ ಅಂತೂ ತುಂಬ ಬಾಯಾರಿಕೆ ಆಗಿತ್ತು. ನಾವು ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ನನ್ನ ಕೀಕಿಗೆ ಐಸ್ ಕ್ರೀಮನ್ನು ನಾವು ಬೈ ಮಾಡಿದ್ವಿ ಅಲ್ಲಿ. ಆಮೇಲೆ ನಾವು ಗ್ರ್ಯಾಬ್ ಆ್ಯಪಲ್ಲಿ ಕ್ಯಾಬನ್ನು ಬುಕ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಆರ್ಟ್ ಇನ್ ಪ್ಯಾರಡೈಸ್ ಆಯಿತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೇವೆ. ಅಲ್ಲಿ ಒಂದು 2 hours ಉಂಟಲ್ಲ, ಆರಾಮದಲ್ಲಿ ನಿಮಗೆ ಟೈಮ್ ಇದ್ದರೆ 2 hours ಒಳ್ಳೇದು ಮಾಡಿ ಸ್ಪೆಂಡ್ ಮಾಡ್ಬೋದು. ಫೋಟೋಸ್ ಎಲ್ಲ ತೆಗೆಯೋದಂದರೆ ನಿಮಗೆ ತುಂಬ ಇಷ್ಟ ಆದರೂ ಉಂಟಲ್ಲ, ನಿಮಗೆ ಖಂಡಿತವಾಗ್ಲೂ ಆ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಹೋದ್ಮೇಲೆ ನಾವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ. ಆರ್ಟ್ ಇನ್ ಪ್ಯಾರಡೈಸ್ ಅವರದ್ದು ಒಂದು ಅಪ್ಲಿಕೇಶನ್ ಉಂಟು. ಅದನ್ನು ಡೌನ್ಲೋಡ್ ಮಾಡಿದ ನಂತರ ಅದರ ಆ ಆ್ಯಪಿನ ಮೂಲಕ ಉಂಟಲ್ಲ ನೀವು ಫೋಟೋಸ್ನ ಕ್ಲಿಕ್ ಮಾಡಬೇಕು. ನಿಮಗೆ 3D ಫೋಟೋಸ್ ಮತ್ತು 3D ವಿಡಿಯೋಸ್ ಬೇಕಿದ್ರೆ. ಎಕ್ಸ್ಪೀರಿಯನ್ಸ್ ಯೂನಿಕ್ ಆಗಿತ್ತು, ಒಳ್ಳೆಯದಿತ್ತು. ನನ್ನ ಕೀಕಿ ಇದ್ದಾರಲ್ಲ ಯಾವಾಗಲೂ ಕಿರುಚಾಡ್ಕೊಂಡು ಬಿಚ್ಚಿ ಮಾಡ್ತಾಯಿದ್ರು. ಮತ್ತು ಹೊರಗಡೆ ಬಂದ ಮೇಲೆ ಒಂದು ಸಣ್ಣ ಕ್ಯಾಫೆ ಉಂಟು. ಸೊ ಅಲ್ಲಿ ಕೀಕಿಗೊಂದು ಐಸ್ ಕ್ರೀಮ್ ಮತ್ತು ನಾವೊಂದು ಥಮ್ಸ್ ಅಪ್ ಕುಡಿದ್ವಿ. ಆಮೇಲೆ ಇವಾಗ ಗ್ರ್ಯಾಬಲ್ಲಿ ಒಂದು ಕಾರ್ ಬುಕ್ ಮಾಡಿ ನಾವಿವಾಗ ಮನೆಗೆ ಹೋಗ್ತಾ ಇದ್ದೇವೆ. ಈವ್ನಿಂಗ್ ನಾವು ಮಿನಿ ಸಿಎಮ್ಗೆ ಹೋಗುವ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಮಿನಿ ಸಿಎಮ್ ವ್ಲಾಗನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವು ಗ್ರ್ಯಾಬ್ ಆ್ಯಪಲ್ಲಿ ಆಲ್ರೆಡಿ ನಾವು ಫುಡ್ಡನ್ನು ಆರ್ಡರ್ ಮಾಡಿದ್ವಿ, ವೆಜ್ ಬಿರಿಯಾನಿ ಆ್ಯಂಡ್ ಚಿಕನ್ ಬಿರಿಯಾನಿ. ನಾವು ಅಲ್ಲಿಗೆ ರೀಚ್ ಆದ ತಕ್ಷಣವೇ ಅವರದ್ದು ಕಾಲ್ ಕೂಡ ಬಂತು, ಡೆಲಿವರಿ ಅವರದ್ದು. ಸೊ ನಮಗೆ ತುಂಬಾ ಖುಷಿ ಆಯಿತು. ನಿಮಗೆ ಕೂಡ ಈ ವ್ಲಾಗ್ ತುಂಬ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.